ನಮಸ್ಕಾರ ಸ್ನೇಹಿತರೆ. ಬೆಂಗಳೂರು ನಗರದ ಗಡಿಯಾಚೆ ರಾಮನಗರ ಜಿಲ್ಲೆಯ ಹಸಿರು ಹೊಲಗಳ ನಡುವೆ ಒಂದು ಬೃಹತ್ ಯೋಜನೆ ರೂಪುಗೊಳ್ತಾ ಇದೆ. ಸರ್ಕಾರದ ಪ್ರಕಾರ ಇದು ಕರ್ನಾಟಕದ ಭವಿಷ್ಯದ ಸ್ಮಾರ್ಟ್ ಸಿಟಿ. ಆದರೆ ರೈತರು ಕೇಳ್ತಾ ಇರೋದು ಏನಂದರೆ, ಇದು ಸ್ಮಾರ್ಟ್ ಸಿಟಿನ ಅಥವಾ ಸ್ಮಾರ್ಟ್ ರಿಯಲ್ ಎಸ್ಟೇಟ್ ವ್ಯವಹಾರನ ಅಂತ. 7,000ಕ್ಕೂ ಹೆಚ್ಚು ಎಕರೆ ಭೂಮಿ, ಸಾವಿರಾರು ರೈತ ಕುಟುಂಬಗಳು, ನೂರಾರು ಕೋಟಿ ರೂಪಾಯಿ ಮೌಲ್ಯದ ಫಲವತ್ತಾದ ಕೃಷಿ ಭೂಮಿ, ಈ ಎಲ್ಲದರ ಮಧ್ಯೆ ಹುಟ್ಟಿಕೊಂಡಿರೋದು ಈ ಬಿಡದಿ ಟೌನ್ಶಿಪ್ ವಿವಾದ. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಕನಸಿನ ಯೋಜನೆ ಅಂತ ಹೇಳಲಾಗ್ತಿರುವ ಈ ಪ್ರಾಜೆಕ್ಟ್ ಈಗ ರಾಜಕೀಯ ಸಂಘರ್ಷದ ಕೇಂದ್ರ ಬಿಂದು ಆಗಿದೆ. ಮಾಜಿ ಪ್ರಧಾನಿ ದೇವೇಗೌಡರು ಇದೇ ಯೋಜನೆಯನ್ನ ಕುಮಾರಸ್ವಾಮಿ ಅವರು ಮಾಡಬೇಕು ಅಂತಂದಾಗ ಕಾಂಗ್ರೆಸ್ ವಿರೋಧವನ್ನು ಮಾಡಿತ್ತು. ಇವತ್ತು ಅದೇ ಕಾಂಗ್ರೆಸ್ ಯಾಕೆ ರೈತರ ಭೂಮಿ ಸ್ವಾಧೀನಪಡಿಸ್ಕೊಳ್ತಾ ಇದೆ? ಈ ಪ್ರಶ್ನೆಗೆ ಯಾರ ಬಳಿ ಉತ್ತರ ಇಲ್ಲ. ಬಿಡದಿ ಟೌನ್ಶಿಪ್ ಹೊಸ ಯೋಜನೆ ಅಲ್ಲ. 2007ರಿಂದಲೂ ಕೂಡ ಇದರ ಚರ್ಚೆ ನಡೀತಾನೆ ಇದೆ. ಆದರೆ ಅವತ್ತು ರೈತರ ವಿರೋಧದ ಕಾರಣ ಯೋಜನೆ ನಿಂತು ಹೋಗಿತ್ತು. ಇವತ್ತು ಮತ್ತೆ ಅದೇ ಭೂಮಿಯ ಮೇಲೆ ಸರ್ಕಾರದ ಕಣ್ಣು ಬಿದ್ದಿದೆ. ಆದರೆ ಈ ಬಾರಿ ರೈತರ ಅನುಮಾನ ಮತ್ತಷ್ಟು ಗಾಢವಾಗಿದೆ. ಯಾಕೆ ಅಂತಂದ್ರೆ ಸರ್ಕಾರ ಎಕರೆಗೆ 2.5 ಕೋಟಿ ರೂಪಾಯಿಯನ್ನ ಪರಿಹಾರ ಘೋಷಣೆ ಮಾಡಿದೆ. ಆದರೆ ಅಧಿಸೂಚನೆ ಹೊರಬಿದ್ದ ಬಳಿಕ ಸುತ್ತಮುತ್ತಲಿನ ಭೂಮಿಯ ಬೆಲೆ 5 ಕೋಟಿ ರೂಪಾಯಿಗೆ ಏರಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಯಾರು ಈ ಭೂಮಿಗಳನ್ನ ಮುಂಚಿತವಾಗಿ ಖರೀದಿಸಿದ್ರು? ಯಾರಿಗೆ ಈ ಮಾಹಿತಿಗಳು ಮೊದಲೇ ಗೊತ್ತಿತ್ತು? 586 ಎಕರೆಗೂ ಹೆಚ್ಚು ಭೂಮಿ ಈಗಾಗಲೇ ಕೈ ಬದಲಾವಣೆ ಆಗಿದೆ ಅನ್ನುವಂಥ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಇದು ಕೇವಲ ಕಾಕತಾಳೀಯನ ಅಥವಾ ಯಾರಾದರೂ ಭವಿಷ್ಯದ ಲಾಭವನ್ನ ಲೆಕ್ಕ ಹಾಕಿ ಈಗಾಗಲೇ ಆಟವನ್ನ ಆರಂಭಿಸಿದ್ದಾರಾ? ಇನ್ನು ರೈತರು ಹೇಳ್ತಾ ಇರುವಂತಹ ಕಥೆನೇ ಬೇರೆ. ಈ ಭೂಮಿ ಕೇವಲ ಜಮೀನಲ್ಲ, ಇದು ಹಾಲಿನ ಉತ್ಪಾದನೆ ಕೇಂದ್ರ, ಇದು ಹಣ್ಣು ಮತ್ತು ತರಕಾರಿಗಳ ಕಣಜ, ಇದು ತೆಂಗು, ಮಾವು, ಬಾಳೆ ಮತ್ತು ತೋಟಗಾರಿಕೆಯ ನೆಲೆ. ಇಲ್ಲಿನ ಸಾವಿರಾರು ಕುಟುಂಬಗಳು ಭೂಮಿಯನ್ನ ನೆಚ್ಚಿಕೊಂಡು ಬದುಕನ್ನು ಕಟ್ಟಿಕೊಂಡಿವೆ. ಭೂಮಿ ಹೋದರೆ ಅವರ ಬದುಕು ಎಲ್ಲಿಗೆ ಹೋಗುತ್ತೆ? ಸರ್ಕಾರ ಹಣ ಕೊಡಬಹುದು, ಆದರೆ ಹೊಸ ಭೂಮಿ ಕೊಡಬಹುದೇ? ಪರಂಪರೆಯಿಂದ ಬಂದ ಜೀವನ ಶೈಲಿಯನ್ನ ಮರಳಿ ಕಟ್ಟಿಕೊಡ್ಬಹುದೇ? ಇನ್ನೊಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಭೂಮಿ ಕಳೆದುಕೊಳ್ಳುವ ರೈತನಿಗೆ ಪರಿಹಾರ ಸಿಗಬಹುದು, ಆದರೆ ಆ ಹೊಲದಲ್ಲಿ ದುಡಿಯುವಂಥ ಕೃಷಿ ಕಾರ್ಮಿಕನಿಗೆ, ಹಾಲು ಸಂಗ್ರಹಿಸುವವರಿಗೆ, ತೋಟಗಾರಿಕೆ ಕಾರ್ಮಿಕರಿಗೆ, ಸಣ್ಣ ಕೃಷಿ ಆಧಾರಿತ ಉದ್ಯಮ ನಡೆಸುವವರಿಗೆ ಅವರ ಬದುಕಿನ ಲೆಕ್ಕ ಯಾರ ಬಳಿ ಇದೆ? ಕಾನೂನಿನ ಕಡತಗಳಲ್ಲಿ ಅವರ ಹೆಸರೇ ಇಲ್ಲ, ಆದರೆ ವಾಸ್ತವದಲ್ಲಿ ಅವರ ಬದುಕು ಇದೇ ಭೂಮಿಯ ಮೇಲೆ ನಿಂತಿದೆ. ಇಲ್ಲಿ ಮತ್ತೊಂದು ಕುತೂಹಲಕಾರಿ ಲೆಕ್ಕಾಚಾರ ಏನಪ್ಪಾ ಅಂತಂದ್ರೆ, ಸರ್ಕಾರ ಎಕರೆಗೆ ಸುಮಾರು 20 ನಿವೇಶನಗಳಿಗಾಗುವಷ್ಟು ಅಭಿವೃದ್ಧಿ ಮಾಡುತ್ತೆ. ಅದರಲ್ಲೂ ಕೆಲವನ್ನ ರೈತರಿಗೆ ನೀಡುತ್ತೆ. ಉಳಿದ ನಿವೇಶನಗಳು, ಅವುಗಳ ಮೌಲ್ಯ, ಅವುಗಳ ಹಂಚಿಕೆ, ಅವುಗಳಿಂದ ಬರುವ ಸಾವಿರಾರು ಕೋಟಿ ರೂಪಾಯಿ ಆದಾಯ, ಈ ಪ್ರಶ್ನೆಗಳಿಗೆ ಉತ್ತರ ಇನ್ನೂ ಇಲ್ಲ. ರೈತರ ಅನುಮಾನವೂ ಇದೆ, ಇದು ನಿಜವಾಗಿಯೂ ಸಾರ್ವಜನಿಕರ ಹಿತಾಸಕ್ತಿಯ ಯೋಜನೆನಾ ಅಥವಾ ರಿಯಲ್ ಎಸ್ಟೇಟ್ ಮೌಲ್ಯವನ್ನು 100 ಪಟ್ಟು ಹೆಚ್ಚಿಸುವಂತಹ ಬೃಹತ್ ಡೀಲ ಅಂತ. ಇತಿಹಾಸ ಹೇಳೋದೇನೆಂದರೆ, ಭೂಸ್ವಾಧೀನದ ಹೆಸರಲ್ಲಿ ಅನೇಕ ರೈತರು ಭೂಮಿಯನ್ನು ಕಳ್ಕೊಂಡಿದ್ದಾರೆ. ಆದರೆ ಎಲ್ಲರೂ ಅಭಿವೃದ್ಧಿಯ ಫಲವನ್ನು ಪಡೆದಿಲ್ಲ. ಅನೇಕರು ನಗದನ್ನು ಪಡೆದು ಕೆಲ ವರ್ಷಗಳಲ್ಲಿ ಖಾಲಿ ಕೈಯಾಗಿದ್ದಾರೆ. ಭೂಮಿ ಹೋಯ್ತು, ಹಣ ಹೋಯ್ತು, ಬದುಕು ಮಾತ್ರ ಸಂಕಷ್ಟಕ್ಕೆ ಸಿಲುಕ್ತು. ಬಿಡದಿ ರೈತರು ಇವತ್ತು ಅದೇ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ನಮ್ಮ ಭವಿಷ್ಯಕ್ಕೆ ಯಾರು ಗ್ಯಾರಂಟಿ? ಅಭಿವೃದ್ಧಿ ಬೇಕು, ಹೊಸ ನಗರಗಳು ಬೇಕು, ಉದ್ಯೋಗನೂ ಬೇಕು, ಆದರೆ ಅಭಿವೃದ್ಧಿಯ ಬೆಲೆ ಯಾರು ಕಟ್ಟಬೇಕು? ರೈತರ, ಪರಿಸರವೇ ಅಥವಾ ಮುಂದಿನ ತಲೆಮಾರ? ಬಿಡದಿ ಟೌನ್ಶಿಪ್ ಯೋಜನೆ ಕೇವಲ ಒಂದು ಅಭಿವೃದ್ಧಿ ಯೋಜನೆ ಅಲ್ಲ, ಇದು ಕರ್ನಾಟಕದ ಭೂಮಿ, ರೈತ ಮತ್ತು ರಿಯಲ್ ಎಸ್ಟೇಟ್ ವ್ಯವಹಾರದ ನಡುವಿನ ದೊಡ್ಡ ಸಂಘರ್ಷ. ಈ ಸಂಘರ್ಷದಲ್ಲಿ ಗೆಲ್ಲೋದು ಯಾರು? ಸರ್ಕಾರನ, ರಿಯಲ್ ಎಸ್ಟೇಟ್ ಲಾಬಿಯ, ಅಥವಾ ತಮ್ಮ ಭೂಮಿಗಾಗಿ ಹೋರಾಡ್ತಿರುವಂತಹ ರೈತರೇ? ಉತ್ತರ ಇನ್ನೂ ಸಿಕ್ಕಿಲ್ಲ. ಆದರೆ ಒಂದು ಪ್ರಶ್ನೆ ಮಾತ್ರ ಉಳಿದಿದೆ, ಇದು ಸ್ಮಾರ್ಟ್ ಸಿಟಿನ ಅಥವಾ ಸಾವಿರಾರು ಕೋಟಿ ರೂಪಾಯಿಗಳ ಸ್ಮಾರ್ಟ್ ರಿಯಲ್ ಎಸ್ಟೇಟ್ ಆಟನ? ನೋಡಿದ್ರಲ್ಲ ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ನಿರಂತರ ಅಪ್ಡೇಟ್ಸ್ಗಾಗಿ ಬೆಲ್ ಬಟನ್ ಐಕಾನ್ ಒತ್ತಿ. ನಮಸ್ಕಾರ.